ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು, ನಾಯಕರು, ಬೇರೆ ಯಾರೂ ಫೋನ್ ಮಾಡಿಲ್ಲ. ಸುಮ್ಮನೆ ನಾವು ಕರೆದೋ ನೋಡಪ್ಪ, ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರಿತಿದ್ದೆ. ಮಹೇಶ್ ಅವ್ರು ಕರಿತಿದ್ದೆ, ಪುಟ್ಟರಾಜ್ ಅವ್ರು ಕರಿತಿದ್ದೆ, ನಮ್ಮ ನಾಗಮಂಗಲ ಸುರೇಶ್ ಗೌಡನ ಕರಿತಿದ್ದೆ, ಎಲ್ಲ ಕೋರ್ ಕಮಿಟಿ ಇದ್ದರು. ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರಿತಿದ್ದೆ. ಅವ್ರು ಯಾರೊಬ್ಬರು ನನಗೆ ಮಾತಾಡಿ, ಅವರೆಲ್ಲರೂ ನನಗೆ ಗೊತ್ತಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಸ್ನೇಹಿತರೆ. ಅವರು ಕೂಡ ಯಾವತ್ತೂ ನನಗೆ ಮಾತಾಡ್ಸಿಲ್ಲ. ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ, ಯಾರು ಕೂಡ ನನ್ನ ಕಾರಣ. ಬಂಧನದ ಸೇಡು ಯಾರೂ ಇಟ್ಟಿಲ್ಲ ನನ್ನ ಮೇಲೆ, ಆ ರೀತಿ ನಾನು ನಡ್ಕೊಂಡಿಲ್ಲ. ಹಾಗಾಗಿ ಬಂಧನದ ಸೇಡು ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ, ಅವರು ಯಾವ ರೀತಿ ಪ್ರಯತ್ನ ಮಾಡಿಲ್ಲ. ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು, ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ, ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ, ಅಂಥ ತಪ್ಪು ನಾವು ಮಾಡಿಲ್ಲ. ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತೂ ನನ್ನ ಮೇಲೆ ಹೇಳಬಾರ್ದು. ನಾನು ನೇರ ಇದ್ದೀನಿ, ನಿಮಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಅದನ್ನೇ ಹೇಳಿದ್ದಾರೆ ನೋಡಿ. ಇಲ್ಲೇ ಅವ್ರ ಮಗ ಅವರು 20 ದಿವಸ ಇರಬೇಕಿತ್ತು, ನಮ್ಮಂಗೆ ಜೈಲಲ್ಲಿ ಅವರು 20 ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ, ಆ ಸನ್ನಿವೇಶ ನಮ್ಮ ತಂದೆಗೆ, ನನಗೆ, ನನ್ನ ಮಗನಿಗೆ 3 ಜನಕ್ಕೂ ಬಂದಿಲ್ಲ. ಬರೋದು ಬೇಡ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.